ಸುಮಾರು 5 ಗಂಟೆ 25-30 ನಿಮಿಷ ಇರ್ಬೋದು. ಮತ್ತೆ ಬೆಲ್ ಆಯಿತು. ಅವರು ರೂಲಿಂಗನ್ನು ಹೇಳಿ ಜನಗಣಮನ ನಂತರ ಅನಿರ್ದಿಷ್ಟಾವಧಿಗೆ ಸಭೆಯನ್ನು ಮುಂದೂಡಿದ ನಂತರ ವಿಧಾನ ಪರಿಷತ್ತಿನ ಸಭಾಂಗಣದಲ್ಲಿ ಉಪಮುಖ್ಯಮಂತ್ರಿಗಳು, ಸಚಿವರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಹಿರಿಯ ಶಾಸಕರಾದ ನಜೀರ್ ಅಹಮದ್ ಅವರು, ಬಸವನಗೌಡ ಬಾದರ್ಲಿ ಅವರು, ಚಂದ್ರರಾಜ್ ಹಟ್ಟಿಹೊಳಿ ಅವರು ಏಕವಚನದಲ್ಲಿ ನಿಂದಿಸ್ತಾ, ನನ್ನ ಕುಟುಂಬ, ನನ್ನ ತಾಯಿ ಅವರೆಲ್ಲರನ್ನೂ ನಿಂದಿಸ್ತಾ, ನಿನ್ನ ಕತೆ ಮುಗಿಸ್ತೀವಿ ಅಂತ ಬೆದರಿಕೆ ಹಾಕಿ ಬಾರಲ್ಲಿ ಅಂತ ನುಗ್ಗಿ ಏರ್ಲಿಕ್ಕೆ ಬಂದರು. ಮಾರ್ಷಲ್ರ ರಕ್ಷಣೆಯಲ್ಲಿ ನಾನು ಹೆದರು ಹೋಗಬಾರ್ದು ಅಂತ ಕೆಲವು ಕಾಲ ಅಲ್ಲೇ ನಿಂತೆ. ಆಮೇಲೆ ಮಾರ್ಷಲ್ರ ರಕ್ಷಣೆಯಲ್ಲಿ ಸಭಾಧ್ಯಕ್ಷರ ಕೊಠಡಿಗೆ ಹೋಗಿ ಅಲ್ಲಿ ನಡೆದ ವಿದ್ಯಮಾನಗಳನ್ನು ಕೂಡ ನಮ್ಮ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣ ಸ್ವಾಮಿ ಅವರು ಮತ್ತು ಉಪನಾಯಕರಾದ ಸುನೀಲ್ ವಲ್ಲಾಪರೆ ಅವರು, ಉಳಿದೆಲ್ಲ ವಿಧಾನ ಪರಿಷತ್ತಿನ ಭಾಜಪದ ಸದಸ್ಯರು ರೈಟಿಂಗ್ ನಲ್ಲಿ ದೂರು ಕೊಟ್ವಿ. ಆಮೇಲೆ ಸಭಾಪತಿಗಳು ADGP ಅವ್ರನ್ನ ಕರೆದ್ರು. ಲ್ಯಾಂಡ್ ಆರ್ಡರ್ ಅಲ್ಲ, ADGP ಅವರು ಲ್ಯಾಂಡ್ ಆರ್ಡರ್ ಕರೆದು ಅವ್ರಿಗೆ ಡೈರೆಕ್ಷನ್ ಕೊಟ್ಟರು. ನೋಡಿ, ಒಳಗಡೆ ನಮ್ಮ ಮಾರ್ಸಲ್ಲು, ಹೊರಗಡೆ ನಿಮ್ದು ಜವಾಬ್ದಾರಿ. CT ರವಿ ಅವ್ರನ್ನ ಯಾವುದೇ ತೊಂದರೆ ಆಗದಂತೆ ನೀವು ಅವರ ಮನೆಗೆ ತಲುಪಿಸ್ಬೇಕು, ಒಂದು ಸಣ್ಣ ಲೋಪದೋಷವೂ ಆಗಬಾರ್ದು ಅಂತ ಹೇಳಿ ಅವರಿಗೆ ಡೈರೆಕ್ಷನ್ ಕೊಟ್ಟು, ಮತ್ತೆ ಇಲ್ಲಿ ವಿಧಾನಮಂಡಲದಲ್ಲಿ ಯಾರ್ಯಾರು ಹಲ್ಲೆ ನಡೆಸಿದ್ರು ಅವ್ರ ಮೇಲೆ ತನಿಖೆ ನಡೆಸಿ ಕ್ರಮ ತಗೊಳ್ಳಿ, ಕೇಸ್ ಬುಕ್ ಮಾಡಿ ಅಂತ ಮೌಖಿಕವಾಗಿ ನಮ್ಮ ಎದುರುಗಡೆನೆ ಹೇಳಿದ್ರು. ಅವ್ರು ಹೇಳಿದ್ರು, ಕೆಲವ್ರನ್ನ ಈಗಾಗಲೇ ಕಸ್ಟಡಿಗೆ ತಗೊಂಡಿದ್ದೀವಿ ಸರ್, ಆಕ್ಷನ್ ಆಗತ್ತೆ ಅಂತಕ್ಕನ್ನೋ ಮಾತನ್ನ ಅವ್ರು ಹೇಳಿದ್ರು. ನಮ್ಮ ಹತ್ರ CCTV ಫುಟೇಜ್ ಪರಿಶೀಲನೆ ಮಾಡ್ತಾ ಇದೀವಿ, ಆಕ್ಷನ್ ಆಗತ್ತೆ ಅಂತ ಹೇಳಿದ್ರು. ವಿಧಾನ ಮಂಡಲದ ಒಳಗೆ ನಡೆದಂತ ಘಟನೆಗಳು ಅದು ಕುರಿತಂತೆ ನಾವೆಲ್ಲ ಪಕ್ಷದ ಪ್ರಮುಖರು ತೀರ್ಮಾನ ಮಾಡಿ, ಈ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಾ ಇದೆ, ಇಲ್ಲಿ ಒಳಗೇನೆ ಗೂಂಡಾಗಳಂತೆ ವರ್ತಿಸಿ ಕೊಲೆ ಬೆದರಿಕೆ ಆಗ್ತಾ ಇದ್ದಾರೆ, ಇದ್ರ ಬಗ್ಗೆ ಕ್ರಮ ಆಗಬೇಕು ಅಂತ ಸುವರ್ಣಸೌಧದ ಮೆಟ್ಟಿಲಿನ ಮೇಲೆ ಧರಣಿ ಕೂತ್ಕೊಂಡ್ವಿ. ಸುಮಾರು 6:20, 6:15 ಇರಬಹುದು. 6:45 ಹೊತ್ತಿಗೆ ನಮ್ಮನ್ನೆಲ್ಲರನ್ನು ಏಕಾಏಕಿ ಅಲ್ಲಿಂದ ಎತ್ಕೊಂಡು ಹೋದ್ರು. ನನ್ನನ್ನು ಪ್ರತ್ಯೇಕ ಮಾಡಿ ನನ್ನನ್ನು ಒಂದು ಪೊಲೀಸ್ ವ್ಯಾನಿಗೆ ಸಂಕನೂರು ಆಕಸ್ಮಿಕ ಒಳಗೆ ಸೇರ್ಕೊಂಡ್ರು. ಇಲ್ಲಾಂದ್ರೆ ಅವರು ಸಂಕನೂರವ್ರನ್ನು ಒಳಗೆ ಕರ್ಕೋತಿರ್ಲಿಲ್ಲ. ಅಲ್ಲಿಂದ ಎತ್ಕೊಂಡೋಗಿ ಮೊದಲು ಹಿರೇಬಾಗೇವಾಡಿಗೆ ಕರ್ಕೊಂಡು ಹೋದ್ರು. ಹಿರೇಬಾಗೇವಾಡಿಯಿಂದ ನನ್ನನ್ನು ಮತ್ತೆ ಪ್ರತ್ಯೇಕವಾಗಿ ಖಾನಾಪುರಕ್ಕೆ ಕರ್ಕೊಂಡು ಹೋದ್ರು. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಕರೆಕ್ಟಾಗಿ ನಮ್ಗೆ ಯಾರು ಸ್ಪಷ್ಟವಾಗಿ ಹೇಳ್ತಿರ್ಲಿಲ್ಲ. ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು. ಖಾನಾಪುರ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿ ಖಾನಾಪುರ ಠಾಣೆಯಲ್ಲಿ ಕೂತಿಟ್ರು. ನಾವು ಕೇಳಿದ್ರೆ, ಯಾವ ಕಾರಣಕ್ಕೆ ನೀವು ನಮ್ಮನ್ನ ಕರ್ಕೊಂಡು ಬಂದಿದ್ದೀರಿ, ಅರೆಸ್ಟ್ ಮಾಡಿದ್ದೀರಾ, ಅರೆಸ್ಟ್ ಮಾಡಿದ್ರೆ ಮಾಹಿತಿ ಕೊಡಿ. ಅವರವ್ರ ಅಧಿಕಾರಿಗಳು ಅವರವರು ಒಳಗೆ ಹೋಗೋರು, ಗುಸುಗುಸು ಪಿಸುಗುಸು ಅಂತ ಮಾತಾಡೋರು, ಫೋನ್ ತಗೊಳ್ಳೋರು. ಅಷ್ಟೊತ್ತಿಗೆ ಕಮಿಷನರ್ ಬಂದರು, ಬೆಳಗಾಂ ಮಹಾನಗರದ ಪೊಲೀಸ್ ಕಮಿಷನರು. ಅವರವರೇ ಮೀಟಿಂಗ್ ನಡೀತಾ ಇತ್ತು. ಕೆಲವು ಗಂಟೆಗಳ ನಂತರ ಉಳಿದೆಲ್ಲ ಸದಸ್ಯರುಗಳಿಗೆ ಮಾಹಿತಿ ಹೋಗಿ ವಿರೋಧ ಪಕ್ಷದ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರು, ಅಶೋಕ್ ಅವರು, ಇವರೆಲ್ಲರೂ ಖಾನಾಪುರ ಪೊಲೀಸ್ ಠಾಣೆಗೆ ಬಂದರು. ಬಹುಶಃ ಇವರೆಲ್ಲ ಬರ್ಬೇಕಾದ್ರೆ 9:30, ನೀವು ಖಾನಾಪುರಕ್ಕೆ ಬರ್ಬೇಕಾದ್ರೆ 8:30 9 ಗಂಟೆ ಇರ್ಬೋದು. ಅಶೋಕ್ ಅವ್ರು ಬರ್ಬೇಕಾದ್ರೆ 9-9:30 ಇರ್ಬೋದು. ಇವ್ರು ಬಂದರು. ನನ್ನನ್ನು ಭೇಟಿ ಮಾಡಲಿಕ್ಕೆ ಅಂತ ಸ್ಥಳೀಯ ಶಾಸಕರು ವಕೀಲರನ್ನು ನಿಯೋಜನೆ ಮಾಡಿದ್ರು. ವಕೀಲರನ್ನ ಒಳಗಡೆ ಬಿಡಲೇ ಇಲ್ಲ. ನಾನು ನಮ್ಮ ವಕೀಲರು ಬಂದಿದ್ದಾರೆ ಬಿಡಿ ಅಂದ್ರೂ ಬಿಡ್ಲೇ ಇಲ್ಲ. ಅವ್ರನ್ನ ಗೇಟ್ನಲ್ಲೇ ತಡೆ ಹಿಡಿದು ನಿಲ್ಲಿಸಿದ್ರು. ನನಗೆ ಅರೆಸ್ಟ್ ಮಾಡಿದ್ದೀರಾ ಅಂದ್ರೆ ಉತ್ತರ ಇಲ್ಲ, FIR ಆಗಿದೆಯಾ ಅಂದ್ರೆ ಉತ್ತರ ಇಲ್ಲ. ವಕೀಲರು ಭೇಟಿ ಮಾಡ್ಲಿಕ್ಕೆ ಬರ್ತಾರೆ ಅಂತಂದ್ರೆ ಅವರನ್ನ ಭೇಟಿಗೆ ನಿರಾಕರಿಸಿದ್ರು. ಕಾನೂನಿನ ಪ್ರಕಾರ
ಕಸ್ಟಡಿಗೆ ತಗೊಂಡ್ರೆ ಯಾವ ಕಾರಣಕ್ಕೆ ಕಸ್ಟಡಿಗೆ ತಗೊಂಡಿದ್ದೀವಿ ಅಂತ ನನಗೆ ಹೇಳಬೇಕಾಗತ್ತೆ. FIR ಕಾಪಿ ಕೊಡಬೇಕಾಗುತ್ತೆ. ವಕೀಲರ ಸಂಪರ್ಕಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಕುಟುಂಬ ವರ್ಗದವರಿಗೆ ಮಾಹಿತಿ ತಿಳಿಸೋದು ಅಂತ ಕೆಲಸವನ್ನ ಮಾಡಬೇಕಾಗತ್ತೆ ಕಾನೂನು ಪ್ರಕಾರ. ನನ್ನ ವಿಷಯದಲ್ಲಿ ಯಾವುದೂ ನಡೀಲಿಲ್ಲ. ಪ್ರಾಮಾಣಿಕವಾಗೂ ಇರಲಿಲ್ಲ ಸರ್ಕಾರ, ಪಾರದರ್ಶಕವಾಗಿಯೂ ಸರ್ಕಾರ ಇರಲಿಲ್ಲ.